ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಪಾಪು ಹುಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ಫಸ್ಟ್ ರಿಚುವಲ್ ನಮ್ಮ ಮನೆಯಲ್ಲಿ ಸೂತ್ಕ ತಕ್ಕೊಳ್ಳೋ ದಿನ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲರೂ ರೆಡಿ ಆಗಿದ್ದೀವಿ. ಪಾಪುದು ಸ್ನಾನ ಆಗಿದೆ, ಮಲಗಿದ್ದಾನೆ. ಮತ್ತು ಇವಾಗ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ. ಸೊ 9 ದಿನಕ್ಕೆ ಸೂತ್ಕ ತಕ್ಕೋತಾ ಇರೋದು. ಇಲ್ಲಿನೇ ಬೆಂಗಳೂರಲ್ಲೇ ಸೂತ್ಕ ತಗೊಂಡು ಊರಿಗೆ ಹೊರಡೋದು ಅಂತ ಹೇಳಿ 10 ಡೇಸ್ಗೆ ಬಾಣಂತನಕ್ಕೆ. ನಮ್ಮ ಆ್ಯನಿವರ್ಸರಿ ಏನು ಸೆಪ್ರೇಟಾಗಿ ಏನು ಸೆಲೆಬ್ರೇಟ್ ಮಾಡಿಲ್ಲ ಈ ಇಯರು. ಬಿಕಾಸ್ ನಿಮಗೆ ಗೊತ್ತು, ಇನ್ನು ಇವಾಗಷ್ಟೇ ನಮಗೆ ಪಾಪು ಆಗಿದ್ದು. ಮತ್ತು ಆ ಟೈಮಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡೋ ಅಂಥ ಮೂಡಲ್ಲಂತೂ ನಾನು ಇರಲಿಲ್ಲ. ಸೊ ಫಸ್ಟು ನನ್ನ ಪಾಪು ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗೋ ಮೂಡಲ್ಲಿದ್ದೆ. ಮತ್ತು ಪೂಜೆನೂ ಇದು ಬೇಗ ಮುಗಿಸ್ಬೇಕು, 9 ಡೇಸ್ಗೆ ಸೂತ್ಕ ತಕ್ಕೋಬೇಕು ಅಂತ ಹೇಳಿ ಪೂಜೆ ಮಾಡ್ತಾ ಇರೋದು. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪುರೋಹಿತರು. ಗಣಪತಿ ದೇವತಾಭ್ಯ ನಮಃ. ಅಥ ನಾನು ಪೂಜಾಂ ಸಮರ್ಪಯಾಮಿ. ವಿಶೇಷೇಣ ವಿಶಿಷ್ಟಾಯಾಂ ಸುಪತಿತೌ ಮಮ ಪಾರ್ಥ ಸಮಸ್ತ ದುರಿತ ಕ್ಷಯತ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮನೆ ದೇವರು ಬಸವಣ್ಣ ನಾಮಧೇಯಸ್ಯ ಹೇಳಿ. ಬಸವಣ್ಣ ದೇವತಾಭ್ಯೋ ನಮಃ. ಮಹಾಗಣಪತಿಯೇ ಕಲಶ ಪೂಜಾ ಪುಣ್ಯವಾಚ ಪೂಜಾಂಚ ಕರಿಷ್ಯೇ. ಗಣಪತಿ ಕಾಣ್ತಾ ಇದೆಯಾ? ಕರ್ಪೂರ ನೀರಾಜನಂಚ ಕರಿಷ್ಯೆ. ಕರ್ಪೂರದಾಂತರೆ ಪರಿವಳಪುತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂ. ಇದಾಗಿತ್ತು ನಮ್ಮ ಮನೆಯಲ್ಲಿ ಸೂತ್ಕ ತಕೊಂಡಿದ್ದ ಪೂಜೆ. ಸೊ ಇದೇ ವ್ಲಾಗಲ್ಲಿ ನಾನು ಪಾಪು ಜೊತೆ ಇನಿಷಿಯಲ್ ಡೇಸ್ ಹೇಗಿತ್ತು ಅಂತ ಒಂದಷ್ಟು ಬಿಟ್ಸ್ ಹಾಕಿದ್ದೀನಿ. ಪಾಪು ಫೇಸ್ನ ನಾನು ಎಲ್ಲೂ ತೋರಿಸಿಲ್ಲ, ಬಿಕಾಸ್ ನಮ್ಮ ಮನೆಯವ್ರದ್ದು ರಿಸ್ಟ್ರಿಕ್ಷನು. ಪಾಪು ಫೇಸ್ ಇವಾಗಲೇ ಎಲ್ಲೂ ನೀನು ಹಾಕೋಂಗಿಲ್ಲ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಅದಕ್ಕೆ ನಾನು ಎಲ್ಲೂ ಪಾಪು ಫೇಸ್ನ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಆ ಟೈಮಲ್ಲಿ ಜಾಸ್ತಿ ನಾವು KFC KMC ಅಂತ ಕೊಡ್ತಾ ಇದ್ವಿ. ಕ್ಯಾಂಗರೋ ಮದರ್ ಕೇರು, ಕ್ಯಾಂಗರೋ ಫಾದರ್ ಕೇರ್ ಅಂತ. ಸೊ ಸ್ಕಿನ್ ಟು ಸ್ಕಿನ್ ಟಚ್ಚು ಪಾಪುಗೆ. ಕ್ಯಾಂಗರೂ ಫಾದರ್ ಕೇರ್ ಬೇಕಾ ನಿಮಗೆ? KFC ಇವಾಗ ಕ್ಯಾಂಗ್ರೂ ಫಾದರ್ ಕೇರು, ಆಮೇಲೆ KFC ಕೇಳ್ತಾರೆ ಚಿಕನ್ ಕೊಡ್ಸೋ ಅಂತ. KFC ಚಿಕನ್ ಏನಾ? ಎರಡು ದಿನದಿಂದ ಎಗ್ರದ್ ಕಲ್ತಿದ್ದೇನೆ. ಎಗ್ರದ್ ಕಲ್ತಾನೆ ಹಿಂದೆ ಹೋಗು, ಕಾಣಿಸಲ್ಲ ಈಗ. ಕಳ್ಳಿ ಅಲ್ಲಡ ಫುಲ್ಲು ಟೊಪ್ಪಿಯಿಂದ ಮುಕ್ಕಿ ಹಿಂದೆ ಮಾಡ್ಕೋತ ನೋಡಿ ತಲೆನ. ನುಡಿತಾನೆ ಬಿಡ್ಕೊಳ್ಳೋದು ಕಷ್ಟ ಅವನ್ನ ನೋಡು. ಅದೇ ಎಗ್ರುತ್ತಾನೆ ನಮ್ಮನ್ನು ಇದ್ ಮಾಡ್ಕೊಂಡು ಹಿಂದೆ. ತಾಳು ಏಯ್ ನೋಡು, ನೀನ್ ಕೊಡೋದೇ ನಾನು ಹತ್ರ ಇಟ್ಕೊಳ್ಳೋತಾನೆ ಓದಿದ್ಯಾ. ನನಗಂತೂ ಇನಿಷಿಯಲ್ ಡೇಸ್ ತುಂಬ ಕಷ್ಟ ಆಗಿತ್ತು. ಅಂದರೆ ಅವ್ನ ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗೋದೇ ಕಷ್ಟ ಇರ್ತಿತ್ತು. ಎವ್ರಿ 2 ಅವರ್ಸ್ ಎದ್ದೇಳ್ತಾ ಇದ್ದ. ಸೊ ಟಫ್ ಟೈಮ್ ಅಂತಾನೆ ಹೇಳ್ಬೋದು. ಗೋಯಿಂಗ್ ಫಾರ್ವರ್ಡು ಪಾಪು ಜೊತೆ ಇನಿಷಿಯಲ್ ಡೇಸ್ ಹೇಗಿತ್ತು ಆ ಥರದ್ದೆಲ್ಲ ವ್ಲಾಗ್ಸ್ ಮಾಡ್ತೀನಿ. ಮಿಡ್ ನೈಟ್ ಎದ್ದಿರೋದು. ಎದ್ಬಿಟ್ಟು ಇವಾಗ ಹಾಲು ಎವ್ರಿ 2 ಅವರ್ಸ್ 3 ಅವರ್ಸ್ ಎದ್ದೇಳಲೇಬೇಕು. ಎದ್ಬಿಟ್ಟು 1 ಗಂಟೆ ಹಾಲು ಕುಡಿಯೋಕೆ 1 ಗಂಟೆ ಮಾಡಿ ಆಮೇಲೆ ಮಾಡ್ಕೊಳ್ಳೋದು. ಇವಾಗ 10 ml ಅಷ್ಟು ಹಾಲು ಕುಡಿಸ್ದೆ. ಸೊ ಇವಾಗ ಒಂದು ಗ್ಯಾಪ್, ಆಮೇಲೆ ಮತ್ತೆ ಇನ್ನೊಂದು 2 minutes ಈಗಲೇ ಅದಕ್ಕೆ ಸ್ಟಾರ್ಟ್ ಆದ. ಈಗ ಮತ್ತೆ ಇನ್ನೊಂದು 10 ml ತಗೊಳ್ಳೋದು, ಆಮೇಲೆ ಮತ್ತೆ 10 ml ಹಿಂಗೆ ಗ್ಯಾಪ್ ಕೊಟ್ಟು ಇದಾಳೋದು. ಮಿಡ್ ನೈಟ್ ಫೀಡಿಂಗ್ ಟೈಮ್. ಇದೇ ಟೈಮ್. ಗುಂಡ ಬಿಡಲ್ಲ, ಕ್ಯೂಟಿ. ಮಧ್ಯರಾತ್ರಿನೇ ಆ್ಯಕ್ಟಿವ್ ಆಗೋದು ಇವನು.
ಕುಡ್ದಾಮೆ ಮನ್ಕೊಂಬಿಡ್ತಾನೆ. ಅಲ್ಲಿ ತನಕ ಮಧ್ಯರಾತ್ರಿ ಸ್ಲೀಪ್ಲೆಸ್ ನೈಟ್ಸ್. ಹೌ ಈಸ್ ದ ಎಕ್ಸ್ಪೀರಿಯನ್ಸ್? ಯಾರಿಗೂ ಸಜೆಸ್ಟ್ ಮಾಡಲ್ಲ. ಮಾತ್ರ ನೋಡು ಇಷ್ಟು ನೀಟಾಗಿ ಕಳ್ಳ ಒಂದು ಚೂರು ಎಲ್ರಿಗೂ ಡಿಸ್ಟರ್ಬ್ ಮಾಡಿ ನಿಮಗೆ ಆರಾಮಾಗಿ ಕೊಡ್ಕೊಂಡು ಇರ್ತಾನೆ. ಅಲ್ಲ ಗುಂಡ ಚೂಡಿ